ಸಿಎಂ ಅವರು ಡಿಸಿಎಂ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಿದ್ದಾರೆ. ಏನು ನಿರೀಕ್ಷೆ ಮಾಡ್ಬೋದು, ಏನು ನಿರೀಕ್ಷೆ ಮಾಡತ್ತೀರಿ ಸರ್ ನೀವು? ನಿರೀಕ್ಷೆ ಅಂದರೆ ಶಾಂತಿ ವಾತಾವರಣ ತಿಳಿ ಆಗಬೇಕು. ಸೊ ಸರ್ಕಾರ ಸುಗಮವಾಗಿ ನಡೀಬೇಕು, ಪಕ್ಷ ಕೂಡ ಸುಗಮವಾಗಿ ನಡೀಬೇಕು. ಆ ರೀತಿಯಿಂದ ಇಬ್ಬರು ನಾಯಕರು ಇವತ್ತು ಒಟ್ಟಾಗಿ ಕೂಡಿ ಈ ಗೊಂದಲಕ್ಕೆ ತೆರೆಯುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ನೋಡೋಣ ಬ್ರೇಕ್ಫಾಸ್ಟ್ ಆದ ನಂತರ ಏನು ಸಂದೇಶ ಕೊಡ್ತಾರೆ. ಸೊ ನಾವು ಕೂಡ ಕಾಯ್ತಾ ಇದ್ವಿ. ಅಂತಿಮವಾಗಿ ಡೆಲ್ಲಿಗೆ ಹೋಗಲೇಬೇಕು. ಇಲ್ಲಿ ಮೊದಲು ಇವ್ರ ಹಂತಲ್ಲಿ ಮುಗಿದ್ರೆ ಒಳ್ಳೆಯದು. ಒಂದ್ ಕಡೆ ಇಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಭೆ ಮಾಡ್ತಾರೆ, ಮತ್ತೊಂದು ಕಡೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ರಾಹುಲ್ ಗಾಂಧಿ ಖರ್ಗೆ ಅವರು ಕೂಡ ಮೀಟಿಂಗ್ ಮಾಡ್ತಿದ್ದಾರೆ. ಮಾಡಲೇಬೇಕು. ಅಂತಿಮವಾಗಿ ಆಗೋದು ಡೆಲ್ಲಿನೇ. ಸರ್, ಈಗ ಏನು ಹೈಕಮಾಂಡ್ ಆದೇಶದ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಥವಾ ಏನು ಇವರೇ ಇಲ್ಲೇ ಹೈಕಮಾಂಡ್ ನಿರ್ದೇಶಿಸಿದ ಮೇಲೆ ಮಾಡ್ತಿದ್ದಾರೆ. ಇದಾದ್ಮೇಲೆ ಡೆಲ್ಲಿಗೆ ಹೋದ್ರೂ ಹೋಗ್ಬೋದು. ಇದೇ ಹೇಳಿಲ್ಲ, ವಾತಾವರಣ ತಿಳಿ ಆಗಬೇಕು, ಸರಿ ಆಗಬೇಕು, ಸರ್ಕಾರ ಸುಗಮವಾಗಿ ನಡಿಬೇಕು, ಪಕ್ಷ ಕೂಡ ಗೊಂದಲ ವಾತಾವರಣದಲ್ಲಿದೆ. ಸರಿ, ಇದೆಲ್ಲ ತಿಳಿ ಆಗಲಿಕ್ಕೆ ಇದು ಭೇಟಿ ಅವಶ್ಯಕತೆ ಇದೆ. ಇಷ್ಟೊಂದು ಹೈಕಮಾಂಡ್ ಲೇಟ್ ಆಯ್ತು ಮಾಡಿದ್ರೆ ಇದಕ್ಕೆ ಯಾಕೆ ಹೋಯ್ತು ಸರ್? ವಿಕೋಪಕ್ಕೆ ಯಾಕೆ ಹೋಯ್ತು ಅದು ಗೊತ್ತಿಲ್ಲ. ನೀವು ಅದ್ರ ಬಗ್ಗೆ ಉತ್ತರ ನಮ್ಮ ಕಡೆ ಸಿಗೋಲ್ಲ. ಬೆಳವಣಿಗೆ ನಿಜ. ಅವರು ರಾಜಕೀಯದಲ್ಲಿ ಇಂಥ ಸನ್ನಿವೇಶಗಳ ಮುಂದೆ ಬರೋಲ್ಲ. ಈ ಎಲ್ಲಾ ಬೆಳವಣಿಗೆಗಳು ನಮ್ದು ಏನೋ ಒಂದು ಮಾತುಕತೆ ಆಗೈತೆ ಅಂತೀರಿ ಸರ್? ಅದು ಏನು ಗೊತ್ತಿಲ್ಲ, ನೋಡ್ಬೇಕಾದ್ ನೋಡೋಣ ಏನು ಹೇಳ್ತಾರೆ ಅವ್ರು. ಬ್ರೇಕ್ಫಾಸ್ಟ್ ಆದ್ಮ್ಯಾಗೆ ಬೆಂಗಳೂರು ಮೀಡಿಯಾ ಮುಂದೆ ಹಂಗೆ ಮಾಡ್ಲಿಕ್ಕೆ ಬರಲ್ಲ. ಅವ್ರು ಹೇಳಿದಷ್ಟು ಸುಲಭದ ಕೆಲಸ ಅಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಅದಕ್ಕೆ ಶಿಫಾರಸು ಮಾಡಲಿಕ್ಕೆ ಬೇರೆ ಮಾನದಂಡಗಳಿದೆ. ನಾವು ಜಗಳ ಹಿಡಿದು ಹಂಗೆ ಶಿಫಾರಸು ಮಾಡ್ಲಿಕ್ಕೆ ಆಗೋಲ್ಲ. ಅದಕ್ಕೆ ಮಾನದಂಡ ಬೇರೆ ಇದೆ. ಅದೇ ಹೇಳಿದ್ರಲ್ಲ, ವಾತಾವರಣ ತಿಳಿಯಬೇಕು. ಅವ್ರ ಹೇಳಿಕೆಯಿಂದ ಗೊಂದಲ ಇಲ್ಲಿ ಇವತ್ತು ನಿಲ್ಲಬೇಕನ್ನೋದು ನಮ್ಮೆಲ್ಲರ ಆಸೆ ಇದೆ. ಈಗ ಮೀಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಆಗುವ ಮಧ್ಯೆ ಸರ್, ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರು ಮೈಸೂರಲ್ಲಿ, ಸಿಎಂ ಅವರ ತವರು ಜಿಲ್ಲೆ ಮೈಸೂರಲ್ಲಿ ಒಂದ್ ಕಡೆ ರ್ಯಾಲಿ ಮಾಡ್ತಾರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಹಿಂದೆ ಒಕ್ಕೂಟ ಕೂಡ ಸಭೆ ಮಾಡ್ತಿದೆ ಸರ್. ಅದೆಲ್ಲ ನಡೆದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮೀಟಿಂಗ್ ಆಗ್ತಿದೆ, ಅದನ್ನ ಪೋಸ್ಟ್ಪೋನ್ ಮಾಡ್ಬೋದಿತ್ತಂತಲ್ಲ. ಈಗ ಅಲ್ಲಿ 4 ಮಂದಿ 100 ಮಂದಿ ಮಾಡೋದು ಅದಕ್ಕೆ ಯಾರು ಪ್ರೊಟೆಕ್ಟ್ ಮಾಡೋರು? ಇಷ್ಟು ದೊಡ್ಡ ರಾಜ್ಯದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಮಾಡ್ತಾರೆ. ಈಗ ಅವ್ರಿಗೆ ಗೊತ್ತಿರಲ್ಲ. ಅಹಿಂದ ಒಕ್ಕೂಟ ಅಹಿಂದ ನಾಯಕರು ಇಲ್ಲದ ಬಯಸ್ತಾರೆ. ಅಂತಿಮವಾಗಿ ಪಕ್ಷಕ್ಕೆ ಮುಖ್ಯ ಅವ್ರು. ಸಿಎಂ ಬದಲಾವಣೆ ಮಾಡೋದಾದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡ್ಬೇಕಂತ ವಿರೋಧ ಹೇಳುವಂತ ಇಲ್ಲ, ಅದು ಯಾರೇ ಹೇಳಿದ್ರು ಕೂಡ ನಮ್ಮ ಪಕ್ಷ ಅದಕ್ಕೆ ನಿರ್ಧಾರ ಮಾಡ್ತಾರೆ. ಅಂತ ಸನ್ನಿವೇಶ ಇನ್ನೂ ಉದ್ಭವ ಆಗಿಲ್ಲ. ಮುಂದೆ ನೋಡೋಣ. ಮಾಡ್ತಾರೆ, ಅದಕ್ಕೇನು ಪ್ರಶ್ನೆ. ಇದಕ್ಕೂ ಮಾಡಿದ್ದಾರೆ, ಇಲ್ಲೇ ಮಾಡಿದ್ದಾರೆ, ಅಲ್ಲಿಯೂ ಮಾಡ್ತಾರೆ. ಮಾಡೋದ್ರಿಂದ ಏನು ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಬೀರೋದು. ಒಂದೇನಂತಂದ್ರೆ ರಾಜ್ಯದ ಜನರು ಈ ಸಿಎಂ ಅವರ ಸ್ಥಾನದಲ್ಲಿ ಇದ್ದುಕೊಂಡು ಅವ್ರು ಮಾಡ್ತಾ ಇರುವಂತಹ ಟ್ವೀಟ್ಗಳು ಮತ್ತು ಡಿ.ಸಿ.ಎಂ ಸ್ಥಾನದಲ್ಲಿ ಇದ್ದುಕೊಂಡು ಅವ್ರು ಮಾಡ್ತಾ ಇರುವಂತಹ ಟ್ವೀಟ್ಗಳನ್ನ ಬಹಳಷ್ಟು ಗಮನಿಸ್ತಾ ಇದ್ದಾರೆ ಸರ್. ಸೊ ಈ ದೊಡ್ಡ ಸ್ಥಾನದಲ್ಲಿ ಇದ್ದವರು ಕೂಡ ಈ ಮಟ್ಟಿಗೆ ವಾಕ್ ಸಮರ, ಟಾಕ್ ವಾರು ಇವೆಲ್ಲವೂ ನಡೆದಿಲ್ಲ ಅಂತ ಹೇಳ. ಹಿಂದಿನ ಸರ್ಕಾರದಲ್ಲಿ ನಡೆದಿದೆ, ಕೇಂದ್ರದಲ್ಲಿ ನಡೆದಿದೆ, ರಾಜ್ಯದಲ್ಲಿ ನಡೆದಿದೆ, ಇದೇ ಬಿಜೆಪಿ ಸರ್ಕಾರದಲ್ಲಿ ಇಂದು ಕೂಡ ನಡೆದಿದೆ, ಇವತ್ತು ಕೂಡ ನಡೀತಾ ಇದೆ. ಅವ್ರದ್ದು ಲೇಟೆಸ್ಟ್ ಇದ್ದಾರೆ. ಅವ್ರದ್ದೇನು ಕಡಿಮೆ ಏನಿಲ್ಲ. ರಾಜಕೀಯ ಪಕ್ಷ ಅಂದ್ರೆ ಇದು ಇರೋದೇ. ಅಲ್ಲೂ ಮಂಡ್ಯ ವಿಜೇಂದ್ರಾಗಿ ಯತ್ನಾಳ್ ಅವ್ರು ಯಾವ ರೀತಿ ಹೇಳಿದ್ದಾರೆ. ಅವ್ರದ್ದು ದಿವಸ ನಡೀತಾನೆ ಇದೆ ಸರ್. ಈಗ ಮೀಟಿಂಗ್, ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇಂತ ಮುಂಚೆ ಒಂದು 2-3 ದಿನ ನಿಮ್ಮ ಮನೆಯಲ್ಲಿ ಅಂದ್ರೆ ಸಿದ್ದರಾಮಯ್ಯ ಆಪ್ತ ಸಚಿವರೆಲ್ಲ ಕೂಡ ಮೀಟಿಂಗ್ ಮಾಡಿದೆ. ಒಂದು ಗಟ್ಟಿಯಾದ ನಿರ್ಧಾರ ತಗೊಂಡು ಸಿಎಂ ಅವ್ರಿಗೆ ಏನು ಸಲಹೆ ಕೊಟ್ಟಿದ್ರು ಹೆಂಗ ಅನ್ಸರಿ? ಯಾಕಂದ್ರೆ ಎಲ್ಲಾರು ಕೂಡಿದ್ರು, ಡಿನ್ನರ್ ಆಯ್ತು. ಸಲಹೆ ಏನಿಲ್ಲ, ಸಲಹೆ ಅವರು ಇಬ್ಬರು ನಾಯಕರಿದ್ದಾರೆ, ವರಿಷ್ಠರು. ಅವ್ರ ನಿರ್ಧಾರ ತಗೋಬೇಕು, ನಮ್ಮ ನಿರ್ಧಾರ ಅಲ್ಲ ಸರ್. ಅಹಿಂದ ನಾಯಕರು ಯಾವತ್ತೂ ಬಿಟ್ಕೊಡ್ಬಾರ್ದು. ರಾಜ್ಯದಲ್ಲಿ ಸಾಕಷ್ಟು ಜನರಿದ್ದಾರೆ ಮತ್ತು ಅಹಿಂದ ಸ್ವಾಮೀಜಿಗಳು ಕೂಡ ಈಗ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ನೋಡೋಣ ಏನ್ ನಮ್ಮ ನಾಯಕರ ಏನ್ ತೀರ್ಮಾನ ಮಾಡ್ತಾರೆ ನೋಡೋಣ. ಅಹಿಂದ ನೆಕ್ಸ್ಟ್ ಎನ್ನುವಂತ ಸಂದೇಶ ಕೂಡ ಕೊಡ್ತಾ ಇದ್ದಾರೆ ಸರ್. ನೋಡೋಣ. ಈ ಸದ್ಯಕ್ಕೆ ಹೇಳಕ್ ಆಗೋಲ್ಲ, ಕಾದ್ ನೋಡೋಣ.